ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಮೇಡಮ್ ಇವಾಗ ಇನ್ಕಂಪ್ಲೀಟ್ ಇತ್ತು, ಬರೀ ನಿಮ್ದಷ್ಟೇ ಇಂಟರ್ವ್ಯೂ ತಗೊಂಡೆ. ಕಂಪ್ಲೀಟ್ ಫ್ಯಾಮಿಲಿ ಈಗ ಫುಲ್ ಖುಷಿ ಆಗ್ತದೆ. ಸರ್ ಏನ್ ಸರ್ ಇಷ್ಟೊತ್ತು ಆಕ್ಟಿವ್ ಇದ್ದಾನೆ, ಜಾಸ್ತಿ ಆಗ್ಬಿಟ್ಟಿದ್ದಾನೆ. ಚಿನಿ ಚಿನಿ ಅಮ್ಮ ಇಷ್ಟನಾ ಡ್ಯಾಡಿ ಇಷ್ಟನಾ ಅಮ್ಮ ಇಷ್ಟನಾ? ಡ್ಯಾಡಿ. ಅಬ್ಬೋ ಯಾಕಮ್ಮ ಹೊಡಿತಾರಾ? ಹರ್ಷ ತಾತ ಅದು ರಿಂಗ್ ಟೋನ್ ಯಾವ್ದಮ್ಮ ಫೋನಲ್ಲಿ ಶಂಭು ದೇವ ತಾತ ಜೊತೆ ಏನೇನು ಆಟ ಆಡ್ತೀಯಮ್ಮ ನೀನು? ಅಮ್ಮಂದು ಸೀರಿಯಲ್ ಎಲ್ಲ ನೋಡ್ತೀಯಾ? ಅಮ್ಮಂದು ಸೀರಿಯಲ್ ನೋಡಲ್ಲ ಸರ್, ನೀವು ನೋಡ್ತೀರಾ? ಅವ್ರ ಪಾತ್ರ ಏನು ಅಂತ ಗೊತ್ತು. ಯಾಕೆ ಟೈಮ್ ಇಲ್ಲ ಅಲ್ಲ ಸರ್, ಹೆಂಡ್ತಿ ಅದೇ ನೀವು ಮದ್ವೆ ಮುಂಚೆ ಅಲ್ವಾ ಸರ್? ಮದ್ವೆಗಿಂತ ಮುಂಚೆ ಆಗಿದ್ರೆ ನನ್ನ ಮದ್ವೆ ಆಗೋ ಹುಡುಗಿ. ಹೌದಾ? ತುಂಬಾ ಇಷ್ಟ ಸುನಿಧಿ ಚೌಹಾನ್ ಸರ್. ಏನ್ ಸರ್ ನೀವು? ಹೌದಾ? ಅಲ್ಲಮ್ಮ ಇವಳು ಬೇರೆ ಕೇಳ್ತಾವ್ರೆ. ಸಿಂಗರ್ ಸರ್ ಹೋಗ್ಲಿ ಸರ್. ಅಷ್ಟು ಸೀರಿಯಲ್ ನಾವಂತರೂ ಅವ್ರದ್ದು ಸೀರಿಯಲ್ಸ್ಗಳು ನೋಡಿದೀವಿ. ನಾನು ಸ್ಕೂಲ್ ಬ್ಯಾಗ್ ಇಟ್ಟ ತಕ್ಷಣ ಅವ್ರದ್ದು ಸೀರಿಯಲ್ ಸ್ಟಾರ್ಟ್ ಆಗ್ತಿತ್ತು. ಆ ಸೀರಿಯಲ್ ಮಿಸ್ಸೇ ಮಾಡ್ತಾರಿಲ್ಲ ಅವರು. ಸೀರಿಯಲ್ಗಳು ಎಸ್ಪೆಷಲಿ ಅವ್ರ ಪಾತ್ರಗಳಾಗಿರ್ಬೋದು. ಆ ಥರದ್ದು ಒಂದು ಫೇವ್ರೆಟ್ ಪಾತ್ರ ನೀವು ಇಷ್ಟಪಟ್ಟಿದ್ದು ಇದು ಮ್ಯಾಮ್? ಇದು ತುಂಬ ಟಫ್ ಕ್ವಶನ್ ನನಗೆ. ಯಾಕಂದರೆ ನಾನು ಅವಳು ಏನು ಪ್ಲೇ ಮಾಡ್ತಿರ್ತಾಳೆ, ಅವಳೆ ರಿಪ್ಲೈ ಮಾಡ್ಕೊಂಡು ನೋಡ್ತಾ ಇರ್ತಾಳಲ್ಲ, ಅದನ್ನ ನೋಡಿದ್ದೀನಿ ಅಷ್ಟೇ. ಬಟ್ ಹಳೇದು ಯಾವುದು ನೋಡಿಲ್ಲ ಆ್ಯಕ್ಚುಲಿ. ಸರ್ ಇಲ್ಲ ಮ್ಯಾಮ್, ನಾನು ಇವ್ರ ಫ್ಯಾನ್ ಸರ್ ಆ್ಯಕ್ಚುಲಿ. ಇವರಾದ್ರೂ ನೋಡ್ತಾರೆ ಸರ್. ನೀವು ನೋಡ್ತೀರಾ? ಯಾವ ಸೀರಿಯಲ್ ನೋಡಲ್ಲ. ಯಾವ ಸೀರಿಯಲ್ ನೋಡಲ್ಲ? ಅಲ್ಲ, ಅಟ್ಲೀಸ್ಟ್ ನಾನು ಸೊಸೆ ಬರ್ತಾ ನೋಡ್ತೀನಿ. ಮೇಡಮ್ ನೀವು ಯಾಕೆ ನ್ಯೂಸ್ ಆಂಕರ್ ಆಗ್ಬಾರ್ದು? ಇಲ್ಲ, ಅಲ್ಲಿಂದಾನೆ ಜಂಪ್ ಮಾಡ್ಬಿಡ್ತಾರೆ ಅವಾಗ. ಎಸ್ ಸರ್. ಸರ್ ಹರ್ಷ್ ಬಂದ ಮೇಲೆ ಎಷ್ಟು ಬದಲಾಗಿದೆ ಲೈಫ್ ಮಾಮಂತ್ರಿ ಹೇಳ್ತಿದ್ರು. ಅಂಡ್ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದಾನೆ, ಆ ಖುಷಿ ಇದೆ ನನಗೆ. ಅವನು ಬಂದಿರೋದು ತುಂಬಾ ಸಂತೋಷ. ಮೊಮ್ಮಗಳು ಹೋಗಿರೋದು ತುಂಬಾ ದುಃಖ, ತುಂಬಾ ಇದು ನಿರುತ್ಸಾಹ. ಏನು ಬೇಕಾಗಿಲ್ಲ ಲೈಫ್ನಲ್ಲಿ. ಇವ್ರು ಆ ಪ್ಲೇಸ್ನ ಈ ಹುಡುಗ ರೀಪ್ಲೇಸ್ ಮಾಡಿದಾನೆ ಅನ್ಸುತ್ತೆ ನಿಮಗೆ? ಅವಳ ಹೆಸರಲ್ಲಿ ಗೋದಾನ ಮಾಡ್ತಾರೆ, ಅವಳ ಹೆಸರಲ್ಲಿ ಏನೆಲ್ಲ ಮತ್ತೀಗ ಊರಲ್ಲಿ ಒಂದು ದೇವಸ್ಥಾನನೂ ಕಟ್ಸಿದ್ದಾರೆ. ಈ ಬದಲಾವಣೆ ಎಲ್ಲ ಆಗಿದ್ದು ಆಫ್ಟರ್ ದಟ್ ಇನ್ಸಿಡೆಂಟ್ ಇನ್ ಅವರ್ ಲೈಫ್. ಓಕೆ. ಸೊ ಅವ್ರು ಅದನ್ನ ತುಂಬಾ ಪರ್ಸನಲಿ ತುಂಬಾ ಅಂದ್ರೆ ಅಲ್ಲ ಆಗುತ್ತೆ, ಮೊಮ್ಮಗಳು ಅಲ್ವಾ? ಅವ್ರಿಗೆ ಬಂದಿರೋದು ಹರ್ಷಿಗೋಸ್ಕರನೇ. ಅವನಿಗೋಸ್ಕರ ನಾನು ಬರ್ತೀನಿ ಇರ್ತೀನಿ. ಅಪ್ಪ ಎತ್ಕೋತಾರೆ ಬಾಯಲ್ಲಿ. ಇಷ್ಟೊತ್ತು ಶೂಟಿಂಗ್ ಮಾಡಿ ನಾನೇನು ತಂದಿಲ್ಲ. ಮೈಕಾ ಅಂಕಲ್ ಕೊಟ್ಟೆ ಮೈಕ್. ಚಿನಿ ಬಾಯಿಲಿ, ನಿನಗೆ ಇಬ್ರಲ್ಲಿ ಯಾರು ಇಷ್ಟ? ಬಾಯಿಲಿ ಅಪ್ಪ ಹೊಡಿತಾರ ಜಾಸ್ತಿ, ಅಮ್ಮ ಹೊಡಿತಾರ? ಯಾರು ಸ್ಟ್ರಿಕ್ಟ್ ತುಂಬಾ? ಟನಲ್ ಸೈಡ್ ಕರ್ಕೊಂಡು ಹೋಗ್ತೀನಿ ನಾವು ಇವಾಗ. ಹರ್ಷ ನಿಂಗೆ ಅಮ್ಮ ಇಷ್ಟನಾ ನಾನಾ ಇಷ್ಟನಾ? ಕಳ್ಳ. ಅವಾಗ್ಲೇ ಡ್ಯಾಡಿ ಅಂತ ಹೇಳಿದೆ. ಡ್ಯಾಡಿ ಅಂತ ಹೇಳಿದೆ ಬೀಳುತ್ತೆ ಗೊತ್ತು. ಡ್ಯಾಡಿ ಅಂತ ಹೇಳಿದ್ರೆ ಸರ್, ನಿಮ್ಮ ವೈಫ್ ನೀವು ಆಂಕರ್ ಆಗಿ ನೋಡಕ್ ಇಷ್ಟಪಡ್ತೀರಾ ಅಥವಾ ಒಂದು ನಟಿಯಾಗಿ ನೋಡಕ್ ಇಷ್ಟಪಡ್ತೀರಾ ಹೇಳಿ? ಎರಡು ಆಪ್ಷನ್. ಎರಡೇ ಆಪ್ಷನ್. ವೈಫ್ ಆಗಿ ನೋಡಕ್ ಇಷ್ಟಪಡ್ತೀರಾ? ಅದೇ ಅದು ಥರ್ಡ್ ಆಪ್ಷನ್ ಇಸ್ ಬೆಟರ್. ಅಲ್ಲ ಸರ್, ಏನ್ ಸರ್ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ತೋರಿಸಿದ್ರಂತೆ, ಅದ್ರಲ್ಲೂ ಅವ್ರ ಲೆವೆಲ್ಗೆ ಪಾಪ್ಯುಲಾರಿಟಿ ಪಡ್ಕೊಂಡಿದ್ರು ಅವರು ಸ್ಟಾರ್ಟಿಂಗ್ ಅಲ್ಲಿ. ಏನ್ ಸರ್ ಅದು ಆಟಿಟ್ಯೂಡ್ ಅಲ್ಲ, ನಾರ್ಮಲ್ ಬಿಹೇವಿಯರ್. ಅದು ಅವಳಿಗೆ ಆಟಿಟ್ಯೂಡ್ ತರ ಕಾಣುತ್ತೆ. ನನಗಂತೂ ಆಟಿಟ್ಯೂಡ್ ಇರೋದನ್ನೇ ಹೇಳ್ತಾ ಇದ್ದೀನಿ. ಬದಲಾಯಿಸಕ್ಕಾಗಿದ್ಯಾ ನನ್ನ ಕೈಯಲ್ಲಿ? ಇರೋದನ್ನೇ ಹೇಳ್ತಾ ಅಲ್ಲ, ಸ್ಟಿಲ್ ಈಸ್ ಇದ್ದೀನಿ. ಹ್ಯಾವಿಂಗ್ ಆಟಿಟ್ಯೂಡ್. ಬಿಗ್ ಟೈಮ್. ಈಗ ನೋಡಿ ಫಾರ್ ಎಕ್ಸಾಂಪಲ್ ಏನ್ ಹಂಗ ಏನ್ ಭಯ ಪಟ್ಕೋಬೇಕಾ ಅಂತಾರೆ. ಹೋಗಿದ್ದಾರೆ ಅನ್ಸುತ್ತೆ. ನನ್ನ ಲುಕ್ ನನ್ನ ಮರ್ಯಾದಿನೇ ಇಲ್ಲ. ನಾನೇ ಸರಿ ಅನ್ಕೊಂಡು ವಾಪಸ್ ಹೋಗ್ಬೇಕು. ಬಟ್ ತುಂಬಾ ಚೆನ್ನಾಗಿ ಹಾಡ್ತಾರೆ ಪೂಜಾ. ಪ್ಲೀಸ್ ಮಾಮ್ಗೋಸ್ಕರ ಅಟ್ಲೀಸ್ಟ್ ಬಿಡಿ ಸರ್. ಈಗ ನೀವು ಜೋಕ್ ಮಾಡ್ತಾರೆ. ಇಲ್ಲ ನಾನು ನಿಜವಾಗ್ಲೂ ಆಡಕ್ ಬರೋದಿಲ್ಲ. ಇವಳು ಸುಮ್ಮನೆ ಜೋಕ್ ಮಾಡ್ತಾ ಇದ್ದಾಳೆ ಅಷ್ಟೇ. ತುಂಬಾ ನನ್ ಮುಂದೆ ಅಷ್ಟೇ ಎಲ್ಲ ಕೋಪ ರೋಷ ಎಲ್ಲ ನನ್ ಮುಂದೆ. ಬೇರೆಯವ್ರ ಮುಂದೆ ಹೆಂಗ್ ಪ್ರಪೋಸ್ ಮಾಡಿದ್ರು ಮಾಮ ಅವರು? ಫಸ್ಟ್ ಐ ಲವ್ ಯು ಅಂತ ಹೇಳೋದು ನನಗೆ ಗೊತ್ತಾ, ಆಮೇಲೆ ಹೇಳಿರಲ್ಲ. ಬಟ್ ಈಗಲೂ ಅಷ್ಟೇ ಕೈ ಹಿಡ್ಕೊಂಡ್ಬಿಟ್ರೆ ಮನೇಲಿ ಇಟ್ಕೊಂಬ ಇವೆಲ್ಲ ನಮ್ಮ ಕೈನ. ಅಯ್ಯೋ ಹೌದಾ? ರೊಮ್ಯಾಂಟಿಕ್ ಅಂದ್ರೆ ಈ ಅನ್ರೊಮ್ಯಾಂಟಿಕ್ ಪರ್ಸನ್ ಏನೂ ಕೇಳ್ಬಿಡಿ. ರೊಮ್ಯಾನ್ಸ್ ಅಂತ ಮಾತಲ್ಲಾಗ್ಲಿ ಕತೆ ಎಲ್ಲ ಗಿಫ್ಟ್ ಕೊಡ್ತಾರ ಕೇಳಿ. ಸರ್ ಏನ್ ಗಿಫ್ಟ್ ಕೊಟ್ಟಿದ್ದೀರಾ ಸರ್?
ಅಯ್ಯೋ ಲಿಸ್ಟ್ ಎಲ್ಲ ನಾನು ಬರ್ದಿಟ್ಕೋಬೇಕು. ಒಂದ್ಸತಿ ಚೆನ್ನೈಯಲ್ಲಿ ಇದ್ದಾಗ ಇದೇ ಮಾರ್ಚ್ ಟೈಮಲ್ಲಿ AC ತಂದ್ಬಿಟ್ಟಿದ್ರು. ಇದೇ ನಿನ್ ಬರ್ತ್ಡೇ ಗಿಫ್ಟ್. ಹಂಗೆ ಗ್ಯಾಸ್ ಸಿಲಿಂಡರ್ ಬಂದ್ರೆ ಅದೇ ನಿನ್ ಬರ್ತ್ಡೇ ಗಿಫ್ಟ್. ಹಿಂಗೆ ಆಕ್ಚುಲಿ ನನ್ನ ಬರ್ತ್ಡೇ ನಮ್ಮ ಆನಿವರ್ಸರಿ ಒಂದೇ ದಿನ ಬಂದಿರೋದು. ಅಪ್ಪ ಸತ್ಯ ಗಿಫ್ಟ್ ಕೊಡೋದು ತಪ್ಪು, ಬರೀ ಇದ್ರದ್ದೇ ಅವ್ರದ್ದು ಯೋಚನೆ. ಓಕೆ ಸರ್, ಇನ್ನು IT ಇಂದ ಇದಕ್ಕೆ ಸರ್ ಹೆಂಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಸರ್ ಹೇಳಿ? ತುಂಬಾ ಜನ ಈಗ ನಾನು IT ಫೀಲ್ಡ್ ಅಲ್ಲಿ ಇರೋ ಮೀಡಿಯಾ ಡಿಫ್ರೆಂಟ್ ಇರುತ್ತೆ ಹೇಳಿ. ಟೈಮಿಂಗ್ ಸೆನ್ಸ್ ಮಾತ್ರ ತುಂಬಾ ವರ್ಸ್ಟ್ ಆಗಿದೆ ಅವ್ರದ್ದು, ಅವ್ರ ಇಂಡಸ್ಟ್ರಿಲಿ. ನಮ್ದೆಲ್ಲ 9 ಅಂದ್ರೆ ಶಾರ್ಪ್ 9. ಹೌದು, ಗೊತ್ತು ಸರ್ ನನಗೆ. ನಮ್ದು ಕಾಲ್ಸ್ ಇರುತ್ತೆ, ಮೀಟಿಂಗ್ಸು ಆನ್ ಡಾಟ್ ಇರ್ತೀವಿ ನಾವು. ಇವ್ರದ್ದು ಹಂಗಲ್ಲ, ಸಾಯಂಕಾಲ 6 ಗಂಟೆಗೆ ಬರ್ತೀನಿ ಅಂದ್ರೆ 10:30 11 ಗಂಟೆ ಆಗುತ್ತೆ ಸರ್. ಈಗ ನೋಡಿ ನಂದು ಶೂಟ್ ಅಷ್ಟೇ, ನಾವು ಬೇಗ ಮುಗಿಸ್ಕೋಬೇಕಿತ್ತು, ಮಾತಾಡ್ತಾ ಆಗುತ್ತೆ ಅದು. ಈಗ ನೋಡಿ ನಿಮ್ಮಿಂದ ಅವ್ರಿಗೆ ಲೇಟ್ ಆಗ್ತಾ ಇದೆ. ದಟ್ ಇಸ್ ವೈ ಅದಾಗತ್ತೆ ಸರ್. ನಮ್ದು ಇಂಡಸ್ಟ್ರಿನೇ ಬೇರೆ ತರ ಇರುತ್ತೆ. ಸೊ ಅದನ್ನ ನಾನು ಇವಾಗ ಡೈಜೆಸ್ಟ್ ಮಾಡ್ಕೊಂಡು ಐ ಆಮ್ ಗೋಯಿಂಗ್ ಅಕಾರ್ಡಿಂಗ್ ಟು ಇಟ್ ಅಷ್ಟೇ. ಸರ್ ಫೈನ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ ಸರ್. ಅಷ್ಟು ಪಾಪ್ಯುಲಾರಿಟಿ ಇದ್ರು, ಒಂದು ಆಟಿಟ್ಯೂಡ್ ನಿಮಗಿದೆ ಆಟಿಟ್ಯೂಡ್, ಬಟ್ ಇವ್ರಿಗೆ ಒಂಚೂರು ಆಟಿಟ್ಯೂಡ್ ಇಲ್ಲ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ ಅಂತ ಅದನ್ನ ಕಟ್ ಮಾಡಿ ಅವ್ರ ಕಾಲರ್ ಟ್ಯೂನ್ ಹಾಕ್ಬಿಡ್ತೀನಿ. ನಿಜವಾಗ್ಲೂ ಒಳ್ಳೆ ಹೆಂಡತಿ, ಬಟ್ ಅವ್ರಿಗೆ ಎಷ್ಟು ಪೇಷನ್ಸ್ ಇದೆ ಗೊತ್ತಾ ಸರ್. ನಾನು ಕಾಲ್ ಮಾಡಿದಾಗ ಒಂಚೂರು ನನ್ನನ್ನು ಕಾಲ್ ಕಟ್ ಮಾಡೋದಾಗ್ಲಿ ಮತ್ತಿನ್ನೊಂದನ್ನು ಮಾಡೋದಾಗ್ಲಿ ಮಾಡಿಲ್ಲ. ಕಾಲ್ ರೆಸ್ಪಾಂಡ್ ಮಾಡಿ ಅಷ್ಟೇ ಸ್ವೀಟಾಗಿ ಮಾತಾಡಿಸ್ತಾರೆ. ಯಾರಪ್ಪ ಇವ್ರು ಕಾಲ್, ಕೆಲವ್ರು ಅನ್ಕಂತ ಏನ್ರಿ ಮೇಡಮ್ ನೀವು ಕಾಲ್ ಮಾಡೋದು, ಏನ್ರಿ ಮೇಡಮ್ ಕಾಲ್ ಅನ್ನೋ ಥರ ಇರ್ತಾರೆ. ಇವಳು ಅದೊಂದು ಆಟಿಟ್ಯೂಡ್ ಇದೆ. ಶಿ ಇಸ್ ಆಲ್ವೇಸ್ ಲೈಕ್ಸ್ ಟು ಬಿ ಆನ್ ಫೋನ್ ಕಾಲ್. ದಿನಕ್ಕೆ 20 ಅವರ್ ಮಾತಾಡ್ತಾಳೆ ಫೋನಲ್ಲಿ. ಅದೇನೋ ಇರುತ್ತೆ ಸರ್, ಮಾಡಕ್ಕಾಗುತ್ತೆ. ನಮಗೆ ಫೋನಲ್ಲಿ ಮಾತಾಡಿ ನಮಗೆ ಬೇಜಾರಾಗ್ಬಿಟ್ಟಿರುತ್ತೆ. ನಮ್ಮ ಕಾಲ್ಸು ಮೀಟಿಂಗ್ಸು ಆಲ್ಮೋಸ್ಟ್ ಎಲ್ಲ ಕಾಲ್ಸ್ ಆನ್ಲೈನ್ ಅಲ್ಲ. ಫೋನ್ ಅಂದ್ರೆ ಜೋಕ್ ಹೇಳಿರ್ತೀನಿ, ವಾಟ್ ಇಸ್ ದ ಜೋಕ್ ಇನ್ ದಿಸ್ ಅಂತ ಕೇಳ್ತಾರೆ. ಆ ಜೋಕ್ ಅರ್ಥ ಆಗಿರಲ್ಲ, ಜೋಕು ಹೇಳ, ಆ ಜೋಕೆ ಸೂಸೈಡ್ ಮಾಡ್ಕೊಂಡು ಆ ಜೋಕ್ನ ಸೂಸೈಡ್ ಮಾಡಿದೆ, ಅದೇ ಒಂದು ಜೋಕ್ ಅದು. ಯಾವ ಗುಣಗಳು ತುಂಬಾ ಇಷ್ಟ ಆಗುತ್ತೆ ಅಮೃತ ಮೇಡಮ್? ಪೇಷನ್ಸ್ ಕಮ್ಮಿ, ಅದೇ ಇಷ್ಟ ಆಗುತ್ತೆ ಸರ್. ನಾನು ಒಪ್ಕೊಳ್ಳಲ್ಲ ಸರ್, ನಾನು ಒಪ್ಕೊಳ್ಳೋದೇ ಇಲ್ಲ ಸರ್. ಇಲ್ಲ, ಪೇಷನ್ಸ್ ಇದೆ, ಇಸ್ ಓಕೆ ಅಟ್ ಟೈಮ್ಸ್, ಬಟ್ ಅದೇ ಓಕೆ ಶಿ ಇಸ್ ಓಕೆ ಅಟ್ ಟೈಮ್ಸ್. ಶಿ ಇಸ್ ಓಕೆ ಅಷ್ಟೇ, ಎಲ್ಲ ಓಕೆಲೇ ಇರುತ್ತೆ. ಯಾವುದು ಗುಡ್ ವಾವ್ ಹೇಳೋದೇ ಇಲ್ಲ. ಹೌದು, ಸರ್ದಿಗೆ ಮೀಟಿಂಗ್ ಇದೆ, ಕಳಿಸ್ಬೇಕಿಲ್ಲ ಅಂದ್ರೆ ನನಗೆ ಅವ್ರ ಮ್ಯಾನೇಜರ್ ಏನ್ ಮೇಡಮ್ ಅಂತ ಹೋಯ್ತಾರೆ. ದಟ್ಸ್ ಫೈನ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಹುಷಾರು ಬೀಳ್ತೀಯಾ. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಅಂಡ್ ಸರ್ ಫಸ್ಟ್ ಟೈಮ್ ಫ್ರೇಮಲ್ಲಿ ಕಾಣಿಸ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ಜನರಲಿ ಐ ಆಮ್ ನಾಟ್ ಯೂಸ್ ಟು ಇಟ್, ಅದಕ್ಕೆ ಗೊತ್ತಾಗಲ್ಲ. ಇಲ್ಲ, ನೆಕ್ಸ್ಟ್ ಇದೇ ಇಂಡಸ್ಟ್ರಿಗೆ ಬರ್ತೀನಿ ಶಾರ್ಟ್ಲಿ. ಅಯ್ಯೋ, ನಾನು ಅದನ್ನ ಹೇಳೋಣ ಅನ್ಕೊಂಡೆ ಬರ್ತಾ ಇತ್ತು. ನೋ ಎಂಟ್ರಿ ಅಂತ ನಾನು ಹೇಳಿದ್ದೆ. ಹೌದಾ? ಟೈಮಿಂಗ್ ಎಲ್ಲ ಇರಲ್ಲ ಸರ್.